ಚುನಾವಣೆ ನಮ್ಮ ಅಭ್ಯರ್ಥಿಯಾದಂಥ ತೇಜಸ್ವಿನಿ ಅನಂತಕುಮಾರ್ ಅವರು ನಮ್ಮ ಅಭ್ಯರ್ಥಿ ಬೆಂಗಳೂರು ಸೌತ್ ಕ್ಷೇತ್ರಕ್ಕೆ. ಅವರು ನಿನ್ನೆ ಗೋವಿಂದರಾಜನಗರ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದರು. ಅಲ್ಲೂ ಕೂಡ ಪಾರ್ಟಿ ಆಫೀಸ್ ಓಪನ್ ಆಗಿದೆ. ಟೆಲಿಫೋನ್ ಎಕ್ಸ್ಚೇಂಜ್ ಹಿಂಭಾಗದಲ್ಲಿ ನಮ್ಮ ನಾಯಕರಾದಂಥ ಸೋಮಣ್ಣವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಾವು ಆಲ್ರೆಡಿ ಒಂದು ವಾರ ಹಿಂದೆ ನಮ್ಮದು ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾವು ಕಾಂಗ್ರೆಸ್ಸಿಂದ ಯಾವ ಅಭ್ಯರ್ಥಿ ಅನ್ನೋದು ನೋಡ್ತಾನೇ ಇಲ್ಲ. ನಾವು ಗೆಲ್ಲಬೇಕು, ಅದಕ್ಕೆ ಏನೇನು ಬೇಕು ತಂತ್ರಗಾರಿಕೆಗಳನ್ನು ನಮ್ಮ ನಾಯಕರಾದಂಥ ಸೋಮಣ್ಣವರು ಅದನ್ನು ನಮ್ಮೆಲ್ಲ ಕರೆಸಿ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಎಲ್ಲ ಕಾರ್ಪೊರೇಟರ್ಗಳಿಗೆ ಅದನ್ನು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತವಾಗಿ ಅದು ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ, ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾವು ಆ ರೀತಿ ಎಲ್ಲ ಮನೆಗೆ ಹೋಗಿ ಎಲ್ಲರೂ ಕರೆದು ಬೂತ್ ಮಟ್ಟದ ಕಾರ್ಯಕರ್ತರೆಲ್ಲ ಕರೆದು ಮೀಟಿಂಗ್ ಮಾಡಿ ಏನು ಮಾಡಿದ್ದಾರೆ, ಮೋದಿಯವರು ಏನು ಸಾಧನೆ ಏನು, ಈ ಸಾಧನೆ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸೋಕ್ಕೆ ನಾವೆಲ್ಲ ಒಂದು ಪಾಂಪ್ಲೆಟ್ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಮೊದಲು ಹೇಳಿ, ಯಾಕಂದರೆ ಬೇರೆಯವರು ನಮ್ಮ ಕಾರ್ಯಕರ್ತರು ಕೇಳೋಕ್ಕಿಂತ ಮುಂಚಿತವಾಗಿ ನನ್ನ ಕಾರ್ಯಕರ್ತರಿಗೆ ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟು ಯಾವ್ಯಾವ ರೀತಿ ಮಾಡಿದ್ದಾರೆ ಅನ್ನೋದೆಲ್ಲ ಹೇಳಿ ಈಗ ಮನೆಗೆ ನಮೋ ಮೋದಿ ಅನ್ನೋದು ಮತ್ತೊಮ್ಮೆ ಮೋದಿ ಅನ್ನೋದನ್ನ ಒಂದು ಕಾರ್ಯಕ್ರಮ ಮಾಡಿ ಈಗ ಆಲ್ರೆಡಿ ನಮ್ಮ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದ್ದಾರೆ. ಈ ನಾಮಿನೇಷನ್ ತದನಂತರ ಮತ್ತೆ ಬಹಿರಂಗವಾಗಿ ನಾವೆಲ್ಲವನ್ನು ಕೂಡ ಮನೆ ಹೋಗಿ ಮತಗಳನ್ನು ಯಾಚನೆ ಮಾಡೋ ಮುಖಾಂತರ ನಮ್ಮ ಅಭ್ಯರ್ಥಿನ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಬೇಕು ಅಂತೇಳಿ ನಾವು ಮಾಡಬೇಕು ಅಂತ ಮಾಡಿದ್ದೀವಿ. ಮೊದಲನೇದು. ಎರಡನೇದು, ಈ ಅನಂತಕುಮಾರ್ ಸಾಹೇಬರು ತೀರೋಗಿರೋದ್ರಿಂದ ಅನುಕಂಪದಲ್ಲೇ ತೇಜಸ್ವಿನಿ ಮೇಡಮ್ ಇರೋದ್ರಿಂದ ತೇಜಸ್ವಿನಿ ಮೇಡಮ್ ಕೂಡ ಮೊದಲಿಂದನೂ ಕೂಡ ಪಬ್ಲಿಕ್ ಸೆಕ್ಟರಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ಅದಮ್ಯ ಚೇತನಲ್ಲಿ ಪಬ್ಲಿಕ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ರು. ರಾಜಕಾರಣಕ್ಕೂ ಅವ್ರಿಗೂ ಸ್ವಲ್ಪ ದೂರ ಇತ್ತು. ಪಬ್ಲಿಕ್ ಸೆಕ್ಟ್ರಲ್ಲಿ ಯಾರು ಕೆಲಸ ಮಾಡ್ತಾರೋ ರಾಜಕಾರಣ ಮಾಡಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. ಹೀಗಾಗಿ ಅವರ ರಾಷ್ಟ್ರ ರಾಜಕಾರಣಕ್ಕೆ ಅವ್ರು ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ನಮ್ಮ ಅಭ್ಯರ್ಥಿಗೆ ನಾವು ಗೆಲ್ಲಿಸ್ತೀವಿ. ಅದು ಗೆದ್ದ ನಂತರ ಸೋಮಣ್ಣವರು ಅನಂತಕುಮಾರ್ ಕೊಡುವಂಥ ಒಂದು ಕೊಡುಗೆ ಅದು. ಹೀಗಾಗಿ ಅನಂತಕುಮಾರ್ ಅವರು ರಾಜ್ಯಕ್ಕೂ ಮತ್ತು ಕೇಂದ್ರಕ್ಕೂ ಒಂದು ಕೊಂಡಿಯಾಗಿದ್ದರು. ಅದೇ ರೀತಿ ಮೇಡಮ್ ಅವರು ಕೂಡ ಕೊಂಡಿಯಾಗಿರ್ತಾರೆ ಅನ್ನೋ ಆಶಾಭಾವನೆ ನಮ್ಮಲ್ಲಿದೆ.